ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಸಂಬಂಧದ ಮುಂದಿನ ಭವಿಷ್ಯ ಏನಿದೆ ಆ ಥರ ಕೇಳೋಣ. ಇದೊಂದು ಶಾರ್ಟ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ದಿ ಫ್ಯೂಚರ್ ಆಫ್ ಯುವರ್ ರಿಲೇಶನ್ಶಿಪ್ ಏನಿದೆ ನೋಡೋಣ. 1 2 3 ಇದಕ್ಕೇನು ಕಾರ್ಡ್ಸ್ ಬರುತ್ತೆ ನೋಡೋಣ. Two, 3, 4, 5 ಏನಿದೆ? ಏರ್ ಗಾರ್ಡಿಯನ್, ಶಿಫ್ಟ್ ಯುವರ್ ಪರ್ಸೆಪ್ಷನ್. ಹಾಗೆ ಇಲ್ಲಿ 6 ಆಫ್ ಸಾರ್ಟ್ಸ್ ಬಂದಿದೆ. ಇಲ್ಲೊಂದು ಮೂನ್ ಕಾರ್ಡ್, ಟೇಕ್ ನೋಟ್ ಆಫ್ ಇಂಟ್ಯೂಟಿವ್ ಮೆಸೇಜ್. ಹಾಗೆ ಬ್ರೋಕನ್ ಆರೋ, ಎಂಬ್ರೇಸ್ ದಿ ಎನರ್ಜಿ ಆಫ್ ಪೀಸ್. ನಿಮ್ಗಿದೆಲ್ಲ ಏನು ಹೇಳ್ತಾ ಇದೆ ನೋಡೋಣ. ಇಲ್ಲಿ ನೀವೊಬ್ರು ಅಟ್ರಾಕ್ಟಿವ್ ಆಗಿರುವಂತಹ ವ್ಯಕ್ತಿ. ಆ ಥರ ಅನ್ನಿಸ್ತಾ ಇದೆ. ಸಿಟ್ಟು ಕೋಪನೂ ಇದೆ. ಮನಸ್ಸಲ್ಲಿ ಆಗಾಗ ಏನೇನೋ ನಿಮಗೆ ಭಾವನೆಗಳು ಬರ್ತಾ ಇರುತ್ತೆ. ತುಂಬ ಸೆನ್ಸಿಟಿವ್ ಪರ್ಸನ್ ಆ ಥರನೂ ಇದೆ, ಮೂಡಿ ಪರ್ಸನ್. ಅದಕ್ಕೆ ಇಲ್ಲಿ ನಿಮಗೆ ಎಂಬ್ರೇಸ್ ದಿ ಎನರ್ಜಿ ಆಫ್ ಪೀಸ್, ಶಾಂತಿಯಿಂದ ಇರಿ ಅಂತ ಹೇಳ್ತಾ ಇದೆ. ಏನೋ ಬ್ರೇಕಪ್ ಮಾಡ್ಕೊಂಡಿದ್ದೀರಾ, ಯಾವುದೋ ಒಂದು ರಿಲೇಶನ್ಶಿಪ್ಪಿಂದ ಆಚೆ ಬಂದಿದ್ದೀರಾ, ಆ ಥರ ಇದೆ. ಆದರೆ ಮತ್ತೆ ಕನೆಕ್ಟ್ ಆಗೋಕ್ಕೆ ಈಗೋ ಇದೆ. ಏನೋ ಜಗಳಗಳು ಮಾಡ್ಕೊಂಡಿರಬಹುದು, ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಕಾಣ್ತಾ ಇದೆ ಇಲ್ಲಿ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಸಮಾಧಾನವಾಗಿದ್ದೀರಾ. ಒಟ್ಟಿಗೆ ಇದ್ದಾಗ ತುಂಬ ಜಗಳಗಳು ಮಾಡ್ತಾ ಇದ್ರಿ ಅನ್ನೋದು ಇದೆ. ಆದರೆ ನೆನಪುಗಳೂ ಹಾಗೇ ಇದೆ. ಎದುರಿಗೆ ಸಿಕ್ಕಿದಾಗ ಇಬ್ಬರೂ ಜಗಳಗಳು ಮಾಡ್ಕೋತಾ ಇದ್ರಿ. ಆದರೆ ಈಗ ಸ್ವಲ್ಪ ದಿನ ದೂರ ಇರೋದ್ರಿಂದ ನೆಮ್ಮದಿಯಾಗಿದ್ದೀರಾ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಆದರೆ ಮತ್ತೆ ಆ ವ್ಯಕ್ತಿನ ಮನಸ್ಸು ನೆನಪಿಸ್ಕೋತಾ ಇದೆ. ಬ್ರೇಕಪ್ ಮಾಡ್ಕೊಂಡಿದ್ದೀರಾ ಅಥವಾ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ. ಸಿಟ್ಟು ಕೋಪ ಇನ್ನೂ ಇದೆ. ಆದರೆ ಆ ವ್ಯಕ್ತಿನ ಮನಸ್ಸು ಇನ್ನೂ ನೆನಪಿಸ್ಕೋತಾ ಇದೆ. ಸ್ವಲ್ಪ ಕಾಮ್ನೆಸ್ ಇದೆ ಮನಸ್ಸಲ್ಲಿ. ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ. ನಿಮ್ಮ ಈಗೋ ಇರಬಹುದು ಅಥವಾ ಸಿಟ್ಟಿನ ಸ್ವಭಾವ ಇರಬಹುದು. ನಿಮ್ಮಿಬ್ಬರಲ್ಲಿ ಆಗಾಗ ಜಗಳಗಳಾಗ್ತಾ ಇತ್ತು. ಕಾಂಪ್ರಮೈಸ್, ಹಾಗೆ ಇನ್ನಸೆನ್ಸ್, ಮತ್ತೊಂದು ಅಡ್ವೆಂಚರ್, ಹಾಗೆ ಇನ್ನರ್ ವಾಯ್ಸ್ ಏನಿದೆ ನೋಡೋಣ. ಇಲ್ಲಿ ಬ್ರೇಕ್ ಥ್ರೂ, ಕೆಲವರು ಇಲ್ಲಿ ಬ್ರೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಕೆಲವರು ಇಲ್ಲಿ ಸೋಲ್ಮೇಟ್ಸ್, ಗಂಡ ಹೆಂಡತಿ ಇದ್ದೀರಾ, ಮದುವೆ ಆಗಿರೋರು ಇದ್ದೀರಾ. ಆದರೆ ಇಲ್ಲಿ ಮತ್ತೆ ನೀವು ಕಾಂಪ್ರಮೈಸ್ ಮಾಡ್ಕೋಬಹುದಾ. ಆ ವ್ಯಕ್ತಿನ ಮನಸ್ಸು ತುಂಬ ನೆನಪಿಸ್ಕೋತಾ ಇದೆ ಅಂತ ನಿಮಗೆ ಹೇಳಿದೆ. ಆದರೆ ಇಬ್ರಿಗೂ ಸಿಟ್ಟಿದೆ, ಇಬ್ರಿಗೂ ಈಗೋ ಇದೆ. ಇಲ್ಲಿ ಬ್ರೋಕನ್ ಆರೋ ಬರ್ತಾ ಇದೆ. ತುಂಬ ಮಾತುಗಳಾಗಿದೆ ಆ ಥರನೂ ಇಲ್ಲಿ ಅನ್ನಿಸ್ತಾ ಇದೆ. ಆದರೆ ಒಳಮನಸ್ಸು ಈ ಥರ ಆಗಬಾರ್ದಿತ್ತು ಆ ಥರ ಅನ್ನಿಸ್ತಾ ಇದೆ. ಮನಸ್ಸಾಕ್ಷಿ ಈ ಥರ ನಾನು ಅನ್ನಬಾರ್ದಿತ್ತು, ಈ ಜಗಳ ನಡೀಬಾರ್ದಿತ್ತು ಆ ಥರ ನಿಮ್ಮ ಮನಸ್ಸಲ್ಲಿದೆ. ಏನೋ ಸಣ್ಣ ಪುಟ್ಟ ವಿಷಯಗಳಿಗೆ ಮಾತಿಗೆ ಅದು ದೊಡ್ಡದಾಗಿದೆ. ಇಬ್ಬರೂ ದೂರ ಆಗಿದ್ದೀರಾ, ಬ್ರೇಕಪ್ ಮಾಡ್ಕೊಂಡಿದ್ದೀರಾ. ಇಲ್ಲೊಂದು ಮಗುನಂತ ಮನಸ್ಸು, ಏನೋ ಸಿಟ್ಟಿನ ಆವೇಶದಲ್ಲಿ ಮಾತಾಡ್ಕೊಂಡಿದ್ದೀರಾ. ಆದರೆ ಈಗ ಮತ್ತೆ ನೆನಪಾಗ್ತಾ ಇದೆ. ಒಬ್ರಿಗೊಬ್ರಿಗೆ ನೋಡ್ತೀರಾ, ಮೀಟ್ ಆಗ್ತೀರಾ. ಆದರೆ ಅಲ್ಲಿ ಮಾತಾಡಬೇಕು ಅಂತ ಮನಸ್ಸಲ್ಲಿ ಅನಿಸಿದ್ರೂ ಸಿಟ್ಟಿನ ಮನೋಭಾವನೆ ಹಾಗೇ ಇದೆ. ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ಇನ್ನು ಸಿಟ್ಟು ಕೋಪ ಕಡಿಮೆ ಆಗಿಲ್ಲ. ಮನಸ್ಸೊಳಗಡೆ ಮಾತಾಡಿಸ್ಬೇಕು, ಒಟ್ಟಿಗೆ ಇರಬೇಕು, ಚೆನ್ನಾಗಿರ್ಬೇಕು ಅನ್ನೋದಿದೆ. ಆದರೆ ಎದುರಿಗೆ ನೋಡಿದಾಗ ಇಬ್ರಿಗೂ ಏನೂ ಅನ್ನಿಸ್ತಾ ಇಲ್ಲ. ಇನ್ನೂ ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಸಿಲ್ಲ.
ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಏನು ಮೆಸೇಜ್ ಇದೆ ನೋಡೋಣ. ಒರಾಕಲ್ ಕಾರ್ಡ್ ಮೆಸೇಜಸ್. ಇಲ್ಲೊಂದು ಸನ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಏಂಜಲ್ ಆಫ್ ಬ್ಯಾಲೆನ್ಸ್, ಹಾಗೆ ಡೋರ್ ಟು ಪರ್ಸನಲ್ ಹೀಲಿಂಗ್ ಅಂಡ್ ಹ್ಯಾಪಿನೆಸ್, ವಾಕಿಂಗ್ ಅವೇ, ವುಮನ್ ಹೋಲ್ಡಿಂಗ್ ಎ ಕಾಯಿನ್. ಇಲ್ಲಿ ಕೆಲವರು ಜಾಬಲ್ಲೂ ಇರ್ಬೋದು ಅಥವಾ ಬಿಸ್ನೆಸ್ ಮಾಡ್ತಾ ಇರ್ಬೋದು. ಮುಂದೆ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಇದೆ, ಸಂತೋಷ ಇದೆ. ಆದರೆ ಎಂಬ್ರೇಸ್ ಪೀಸ್ ಅಂಡ್ ಹ್ಯಾಪಿನೆಸ್, ಆ ಥರ ನಿಮ್ಗೆ ಇಲ್ಲಿ ಮೆಸೇಜ್ ಇದೆ. ಹೀಲಿಂಗ್. ಇಬ್ರು ನಿಮ್ಮ ಸಿಟ್ಟು ಕೋಪಗಳನ್ನ ಹೀಲ್ ಮಾಡ್ಕೋಬೇಕಾಗತ್ತೆ. ಶಾಂತಿಯಿಂದ ಇದ್ದಾಗ ಅಲ್ಲೊಂದು ಹ್ಯಾಪಿನೆಸ್ ಇರುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇಲ್ಲೊಂದು ವಾಕಿಂಗ್ ಅವೇ ಬರ್ತಾ ಇದೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀವು ಆಗಾಗ ಬ್ರೇಕಪ್ ಮಾಡ್ಕೋತೀರಾ. ಆದರೆ ಇಲ್ಲಿ ನಿಮಗೆ ಬ್ಯಾಲೆನ್ಸ್, ಸಮಾಧಾನ ಮಾಡ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಯಾವ ಸಂಬಂಧದಲ್ಲಿ ಜಗಳಗಳಿಲ್ಲ ಹೇಳಿ? ಯಾವ ಫ್ರೆಂಡ್ಶಿಪ್ನಲ್ಲಿ ಜಗಳಗಳಿಲ್ಲ? ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ? ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಬದುಕೋದೇ ಜೀವನ ಅಲ್ವಾ? ಸಿಟ್ಟು ಎಲ್ರಿಗೂ ಬರುತ್ತೆ, ಅದನ್ನೆಲ್ಲ ಹೀಲ್ ಮಾಡ್ಕೋಬೇಕು. ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬೇಕು ಅನ್ನೋದಾದರೆ ನಿಮ್ಮ ಸಿಟ್ಟು ಕೋಪಗಳನ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ. ಹಾಗೆ ನಿಮಗೆ ಇಲ್ಲಿ ಎಂಬ್ರೇಸ್ ದಿ ಎನರ್ಜಿ ಆಫ್ ಪೀಸ್, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಆಗಾಗ ಮೆಡಿಟೇಷನ್ ಮಾಡಿ, ಹಾಗೆ ಮನಸ್ಸು ಶಾಂತಿಯಿಂದ ಇರುತ್ತೆ. ಸಂಬಂಧ ಅಂದಾಗ ಇದು ಯಾವುದಾದ್ರೂ ಆಗಿರಬಹುದು, ಗಂಡ ಹೆಂಡತಿ ಸಂಬಂಧ ಆಗಿರಬಹುದು, ಫ್ರೆಂಡ್ಶಿಪ್ ಆಗಿರಬಹುದು, ತಂದೆ ತಾಯಿ ಆಗಿರಬಹುದು, ಅಥವಾ ಅಣ್ಣ ತಮ್ಮ ಯಾರೇ ಆಗಿರಬಹುದು. ಸಂಬಂಧಗಳು ಅಂದಾಗ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಸಂತೋಷದಿಂದ ಜೀವನ ಮಾಡಿದಾಗ ಅಲ್ಲೊಂದು ಶಾಂತಿ, ನೆಮ್ಮದಿ ಇರುತ್ತೆ. ಸಂಬಂಧಗಳು ಕಂಟಿನ್ಯೂ ಆಗುತ್ತೆ. ಆ ಒಂದು ಮೆಸೇಜ್ ಇದೆ ನಿಮಗೆ. ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ, ಏನು ಬರುತ್ತೆ ಫೈನಲ್ ಮೆಸೇಜ್. ಒಳ್ಳೆ ಮೆಸೇಜ್ ಕೊಡು. ಇಲ್ಲೊಂದು ಹೌಸ್ ನೋಡಿದ್ರಾ? ಮನೆ, ನಮ್ಮ ಮನೆ. ನಮ್ಮ ಮನೆಗಿಂತ ನೆಮ್ಮದಿ ಸಿಗುವಂಥ ಜಾಗ ಬೇರೆ ಇಲ್ಲ. ನಿಮ್ಮ ಸಿಟ್ಟು, ಕೋಪಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದೆಲ್ಲ ಕಡಿಮೆ ಮಾಡ್ಕೊಂಡಾವಾಗ ಸಂಬಂಧಗಳು ಮುಂದುವರಿಯುತ್ತೆ. ಅಲ್ಲೊಂದು ಹ್ಯಾಪಿನೆಸ್ ಇರುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.